ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂಥ ಪುಟ್ಟರಾಜು ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ನೀವು ಕಂಡಂಥ ಚೆನ್ನಮ್ಮನವರ ಬಗ್ಗೆ ಮಾತು. ಕಳೆದ 40 ವರ್ಷಗಳಿಂದ ನಮ್ಮನ್ನು ಮಕ್ಕಳ ರೀತಿ ಹಾರೈಸಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಬರೀ ನನಗೆ ಅಂತೇನಿಲ್ಲ, ಇಡೀ ರಾಜ್ಯಾದ್ಯಂತ ದೇವೇಗೌಡಜಿಯವರ ಸಂಪರ್ಕದಂಥ ಮುಖಂಡರಿಗೆ, ಕಾರ್ಯಕರ್ತರಿಗೆ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರು ಯಾವುದೇ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರನ್ನ ಪೋಷಣೆ ಮಾಡ್ತಕ್ಕಂಥದ್ದು, ಅವ್ರ ಆರೈಕೆ ಮಾಡ್ತಕ್ಕಂಥದ್ದು, ಅವರ ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿಸಿ ಕಾಫಿ ಟೀಯಿಂದ ಹಿಡಿದು ಊಟ ಮಾಡೋ ತನಕ ಅವರ ಹಿತವನ್ನು ಕಾಯ್ತಾ ಇದ್ದಂಥದ್ದು ನೋಡಿದ್ದೇವೆ. ಅದಕ್ಕೆ ಸಾಕ್ಷಿ ನಿನ್ನೆ 12 ಗಂಟೆಗೆ ಬಿಟ್ಟಂಥ ಪದ್ಮನಾಭರಿಂದ ಬಿಟ್ಟಂಥ ಯಾತ್ರೆ ನಾವು 7:15 ಇಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದು. ಅದು ಬಹುತೇಕ ಬೆಳಗ್ಗಿನ 5 ಗಂಟೆಗೆ ಬಂದು ತಲುಪುವಂಥದ್ದಾಗಿದೆ. ಅವರು ಯಾವ ರೀತಿ ಅಲೆಮೆರೆ ಕಾಯಿ ರೀತಿಯಲ್ಲಿ ದೇವೇಗೌಡರ ಬೆನ್ನೆಲುಬಾಗಿ ಜವಾಬ್ದಾರಿ ನಿರ್ವಹಿಸಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಸರ್, ಇದ್ರ ಜೊತೆಗೆ ಪ್ರಾದೇಶಿಕ ಪಕ್ಷ ಅಂತಂದರೆ ಸೋಲು ಅನ್ನೋದು ಕೆಲವರ ಮಾತಾಗಿತ್ತು. ಆದರೆ ಈ ಸೋಲನ್ನು ಮುನ್ನಟ್ಟಿ ಗೆಲುವಿನ ಕಡೆಗೆ ನಗೆ ಬೀರಿಸ್ಬೇಕು ಅನ್ನೋದು ಚೆನ್ನಮ್ಮನವರ ಛಲ ಆಗಿತ್ತು ಅನ್ನೋದು. ಹೌದು, ಬಹುತೇಕ ಯಾವಾಗಲೂ ದೇವೇಗೌಡರಲ್ಲಿ ರಾಜಕೀಯವಾಗಿ ಏರುಪೇರಾದಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯುತವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಶಕ್ತಿಯನ್ನು ತುಂಬುತ್ತಿದ್ದಂಥವರು, ಧೈರ್ಯವನ್ನು ಹೇಳ್ತಿದ್ದಂಥವರೇ ಚೆನ್ನಮ್ಮಾಜಿಯವರು. ಅಷ್ಟು ಮಹತ್ತರವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ, ಕುಮಾರಣ್ಣವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಇವತ್ತು ಕೇಂದ್ರ ಸಚಿವರಾಗಿ, ರೇವಣ್ಣರ ಆದಿಯಾಗಿ ಜನಪ್ರತಿನಿಧಿಗಳ ಕೆಲಸ ಮಾಡ್ತಿದ್ದಾರೆ. ಅದರ ಹಿಂದಿನ ಶಕ್ತಿ ಚೆನ್ನಮ್ಮವರು ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ. ಕಡೆಯದಾಗಿ ನೂತನ ಶಾಸಕರಾಗಿರ್ಬೋದು ಅಥವಾ ನೂತನವಾಗಿ ಅಭ್ಯರ್ಥಿಗಳಾಗಿರ್ಬೋದು, ಇವರಿಗೆ ಎಷ್ಟು ಮಟ್ಟಿಗೆ ಧೈರ್ಯವನ್ನು ತುಂಬ್ತಾ ಇದ್ರು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಸಲಹೆಗಳನ್ನ ನೀಡ್ತಿದ್ರು? ಅದು ಏನು ಸ್ವಂತ ಮಕ್ಕಳಿಗೆ ಯಾವ ರೀತಿ ಒಂದು ರಾಜಕೀಯವಾಗಿ ಮಾರ್ಗದರ್ಶನ ಮಾಡ್ತಾಯಿದ್ರು, ಅದೇ ಮಾರ್ಗದರ್ಶನವನ್ನು ದೇವೇಗೌಡರ ಬೆಂಬಲಿಗರ, ನಮ್ಮ ಪಕ್ಷದ ಉರಿಯಾಳುಗಳಿಗೆ, ವಿಶೇಷವಾಗಿ ಯುವಕರಿಗೆ ಅವರು ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇದಿಷ್ಟು ಮಾಜಿ ಸಚಿವರಾದಂಥ CS ಪುಟ್ಟರಾಜು ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಹೊಳೆನರಸೀಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.